ಭಾರತೀಯ ಪುರಾಣೇತಿಹಾಸಗಳಲ್ಲಿ ತ್ರೇತಾಯುಗವನ್ನು ಧರ್ಮ ಮತ್ತು ಮರ್ಯಾದೆಯ ಯುಗವೆಂದು ಕರೆಯಲಾಗುತ್ತದೆ. ಆದರೆ ಇದೇ ಯುಗದಲ್ಲಿ ಸ್ತ್ರೀಯರು ಅನುಭವಿಸಿದ ಕಠಿಣ ಪರಿಸ್ಥಿತಿಗಳು, ಅವರು ಎದುರಿಸಿದ ಅಗ್ನಿ ಪರೀಕ್ಷೆಗಳು ಮತ್ತು ಸಮಾಜದ ಕಠೋರ ನಿಯಮಗಳ ವಿರುದ್ಧ ಅವರು ನಡೆಸಿದ ಮೌನ ಹೋರಾಟಗಳು ಇಂದಿಗೂ ಹಲವಾರು ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ. ಸೀತೆ, ಅಹಲ್ಯೆ ಮತ್ತು ಶಬರಿಯ ಜೀವನದ ಘಟನೆಗಳು ಕೇವಲ ಪೌರಾಣಿಕ ಕಥೆಗಳಲ್ಲ. ಅವು ಸ್ತ್ರೀಯರ ಅಸ್ಮಿತೆ, ಆತ್ಮಗೌರವ ಮತ್ತು ಸತ್ಯದ ಸಂಕೇತಗಳಾಗಿವೆ. ಮಾತಾ ಸೀತೆಯ ಅಗ್ನಿ ಪರೀಕ್ಷೆ ಮತ್ತು ಧರ್ಮದ ಸವಾಲು. ಲಂಕೆಯ ಯುದ್ಧ ಮುಗಿದು ವಿಜಯ ಘೋಷಣೆ ಮೊಳಗಿದಾಗ ಎಲ್ಲೆಡೆ ಸಂಭ್ರಮವಿತ್ತು. ಆದರೆ ಆ ವಿಜಯದ ಕೇಂದ್ರಬಿಂದುವಾಗಿದ್ದ ಮಾತಾ ಸೀತೆಯ ಮನಸ್ಸಿನಲ್ಲಿ ನೋವಿನ ನೆರಳು ಉಳಿದಿತ್ತು. ರಾಮನ ಮೇಲಿನ ಅಚಲ ಪ್ರೀತಿ ಮತ್ತು ಭಕ್ತಿಯಿಂದ ರಾವಣನ ಸೆರೆಯಲ್ಲಿದ್ದ ಸೀತೆಯ ಪವಿತ್ರತೆಯನ್ನು ಸಮಾಜ ಪ್ರಶ್ನಿಸಿತು. ರಾಮನಿಗೆ ಸೀತೆಯ ಪಾವಿತ್ರ್ಯದ ಮೇಲೆ ನಂಬಿಕೆಯಿದ್ದರೂ ಲೋಕಾಪವಾದದ ಭಯದಿಂದ ಅಥವಾ ರಾಜಧರ್ಮದ ಪಾಲನೆಯ ಹೆಸರಿನಲ್ಲಿ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಲಾಯಿತು. ನಾನು ಪವಿತ್ರಳಾಗಿದ್ದರೆ ಅಗ್ನಿ ನನ್ನನ್ನು ಸ್ಪರ್ಶಿಸುವುದಿಲ್ಲ ಎಂಬ ದೃಢ ವಿಶ್ವಾಸದಿಂದ ಸೀತೆ ಅಗ್ನಿಗೆ ಪ್ರವೇಶಿಸಿದಳು. ಅಗ್ನಿದೇವನೇ ಪ್ರಕಟವಾಗಿ ಆಕೆಯ ಪಾವಿತ್ರತೆಯನ್ನು ಸಾರಿದನು. ಆದರೂ ಸೀತೆಯ ಹೋರಾಟ ಅಲ್ಲಿಗೆ ಅಂತ್ಯವಾಗಲಿಲ್ಲ. ಅಯೋಧ್ಯೆಗೆ ಮರಳಿದ ಬಳಿಕವೂ ಸಮಾಜದ ಸಂಶಯದ ದೃಷ್ಟಿ ಆಕೆಯನ್ನು ಬಿಡಲಿಲ್ಲ. ಕೊನೆಗೆ ಸೀತೆ ಮತ್ತೊಮ್ಮೆ ತನ್ನ ಸತ್ಯವನ್ನು ಸಾಬೀತುಪಡಿಸಲು ನಿರಾಕರಿಸಿ ಭೂತಾಯಿಯ ಮಡಿಲಿಗೆ ಲೀನಳಾದಳು. ಇದು ಕೇವಲ ಒಂದು ಅಂತ್ಯವಲ್ಲ. ಸತ್ಯಕ್ಕೆ ಸಾಕ್ಷ್ಯ ಅಗತ್ಯವಿಲ್ಲ, ಗೌರವದ ಅಗತ್ಯವಿದೆ ಎಂಬ ಗಂಭೀರ ಸಂದೇಶವನ್ನು ಲೋಕಕ್ಕೆ ಸಾರಿದ ಕ್ಷಣವಾಗಿತ್ತು. ಅಹಲ್ಯೆಯ ಶಾಪ ಮತ್ತು ನ್ಯಾಯದ ನಿರೀಕ್ಷೆ. ಬ್ರಹ್ಮನ ಸೃಷ್ಟಿಯೆಂದು ಪ್ರಸಿದ್ಧಳಾದ ಅಹಲ್ಯೆ ಋಷಿ ಗೌತಮರ ಪತ್ನಿ. ಇಂದ್ರನ ಕಪಟದಿಂದ ಮೋಸ ಹೋದ ಆಕೆ ಪತಿಯ ರೂಪದಲ್ಲಿ ಬಂದ ಇಂದ್ರನನ್ನು ಗುರುತಿಸಲಾಗದೆ ಅಸಹಾಯಕಳಾದಳು. ಆದರೆ ಸಮಾಜ ಮತ್ತು ಗೌತಮರು ಆಕೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಬದಲು ಶಾಪ ವಿಧಿಸಿದರು. ಅಹಲ್ಯೆ ಕಲ್ಲಿನ ರೂಪ ಪಡೆದಳು. ವರ್ಷಗಳ ಕಾಲ ಮೌನವೇ ಆಕೆಯ ಸಹಚರವಾಗಿತ್ತು. ರಾಮನ ಪಾದಸ್ಪರ್ಶದಿಂದ ಆಕೆಗೆ ಮುಕ್ತಿ ದೊರೆಯಿತು. ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತದೆ, ಮೋಸ ಮಾಡಿದ ಇಂದ್ರನಿಗಿಂತ ಮೋಸ ಹೋದ ಅಹಲ್ಯೆಗೆ ಶಿಕ್ಷೆ ನೀಡುವುದು ಎಷ್ಟು ನ್ಯಾಯಸಮ್ಮತ ಎಂದು. ಈ ಘಟನೆಯು ಸಮಾಜವು ಸ್ತ್ರೀಯರ ಮೇಲೆ ಹೇರುವ ಕಠಿಣ ನಿಯಮಗಳ ಪ್ರತಿಬಿಂಬವಾಗಿದೆ. ಶಬರಿಯ ಭಕ್ತಿ ಮತ್ತು ಸಾಮಾಜಿಕ ಸಮಾನತೆ. ಶಬರಿಯ ಕಥೆ ಭಕ್ತಿಯ ಪರಾಕಾಷ್ಠೆಯ ಉದಾಹರಣೆ. ಸಮಾಜದಿಂದ ದೂರವಿದ್ದ ಕೀಳು ಜಾತಿಯವಳೆಂದು ಕರೆಯಲ್ಪಟ್ಟ ಶಬರಿ ತನ್ನ ಗುರುಗಳ ಮಾತಿನ ಮೇಲೆ ಅಪಾರ ನಂಬಿಕೆಯಿಂದ ರಾಮನ ಬರುವಿಕೆಯನ್ನು ದಶಕಗಳ ಕಾಲ ಕಾಯ್ದಳು. ಪ್ರತಿದಿನ ಹಾದಿಯನ್ನು ಹೂವುಗಳಿಂದ ಅಲಂಕರಿಸಿ ರಾಮನಿಗೆ ಅರ್ಪಿಸಲು ಸಿಹಿಯಾದ ಹಣ್ಣುಗಳನ್ನು ಆರಿಸಿ ಇಡುತ್ತಿದ್ದಳು. ರಾಮನು ಆಕೆಯ ಎಂಜಲು ಎಂದು ಕರೆಯಲ್ಪಟ್ಟ ಹಣ್ಣುಗಳನ್ನು ಸಹ ಸಾನಂದವಾಗಿ ಸ್ವೀಕರಿಸಿದನು. ಭಕ್ತಿಯ ಮುಂದೆ ಜಾತಿ, ಮತ ಮತ್ತು ಸಾಮಾಜಿಕ ಭೇದಗಳು ಅಪ್ರಸ್ತುತ ಎಂಬುದನ್ನು ಈ ಘಟನೆಯು ಸಾರುತ್ತದೆ. ಸೀತೆ, ಅಹಲ್ಯೆ ಮತ್ತು ಶಬರಿಯ ಜೀವನ ಘಟನೆಗಳು ಒಂದು ಮಹತ್ವದ ಸತ್ಯವನ್ನು ನಮ್ಮ ಮುಂದಿಡುತ್ತವೆ. ಯುಗಗಳು ಬದಲಾಗಬಹುದು, ಆದರೆ ಸ್ತ್ರೀಯರು ತಮ್ಮ ಸತ್ಯವನ್ನು ಸಾಬೀತುಪಡಿಸಬೇಕಾದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿಲ್ಲ. ಸೀತೆಯ ಅಗ್ನಿ ಪರೀಕ್ಷೆ ಧಾರ್ಮಿಕ ವಿಧಿಯಷ್ಟೇ ಅಲ್ಲ, ಅದು ಸಮಾಜದ ಸಂಶಯದ ಸಂಕೇತ. ನಾರಿಗೆ ಅಗ್ನಿ ಪರೀಕ್ಷೆಯ ಅವಶ್ಯಕತೆ ಇಲ್ಲ. ಆಕೆಯ ಸತ್ಯಕ್ಕೆ ಸಿಗಬೇಕಾದ ಗೌರವ ಮತ್ತು ನ್ಯಾಯವೇ ಮುಖ್ಯ. ತನ್ನ ಆತ್ಮದ ಮುಂದೆ ಸತ್ಯವಾಗಿರುವುದು ಪ್ರಪಂಚದ ಮುಂದೆ ಪವಿತ್ರವೆನಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನದು ಎಂಬ ಪಾಠವನ್ನು ಈ ಕಥೆಗಳು ಕಲಿಸುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.